ನಮಸ್ತೆ, ನಾನು ದಿವ್ಯ ಆರಾಧ್ಯ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಮಹಾಲಕ್ಷ್ಮಿಯ ಚಿಕ್ಕ ಅಂದರೆ ಡೈಲಿ ಪೂಜೆ ವಿಧಾನನ ನಾನು ಹೇಳ್ಕೊಡ್ತಾ ಇದ್ದೀನಿ. ಮಹಾಲಕ್ಷ್ಮಿಯ ನಿತ್ಯ ಪೂಜೆ ಮತ್ತು ಶ್ರಾವಣ ಮಾಸದಲ್ಲಿ ಕೂಡ ನೀವು ಡೈಲಿ ಹೀಗೆ ಮಾಡ್ಕೊಂಡು ಹೋಗ್ಬೋದು. ಈ ಅನುಷ್ಠಾನದಲ್ಲಿ ಕೂತ್ಕೊಳ್ಳೋರಿಗೆ ಇದು ಸುಲಭವಾದ ಒಂದು ಪೂಜಾ ಕ್ರಮನ ಹೇಳ್ಕೊಡ್ತಾ ಇದ್ದೀವಿ. ಮಹಿಳೆಯರು ಅಂತಲೂ ಹೇಳ್ಬೋದು, ಪುರುಷರು ಕೂಡ ಇದನ್ನು ಹೇಳ್ಕೊಬೋದು. ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡ್ಕೊಂಡು ಶ್ರೀ ಗುರಭ್ಯೋ ನಮಃ, ಶ್ರೀ ಗಣೇಶಾಯ ನಮಃ, ಲಕ್ಷ್ಮೀ ನಾರಾಯಣಾಯ ನಮಃ. ಪೂಜೆ ಆರಂಭಿಸುವ ಮೊದಲು ಗುರು ಗಣೇಶ ಲಕ್ಷ್ಮೀನಾರಾಯಣ ಧ್ಯಾನಿಸ್ಕೊಂಡು ಸಕಲ ಐಶ್ವರ್ಯ ಸೌಭಾಗ್ಯಗಳನ್ನು ಪಡೆಯಲು ಮಹಾಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಲು ಮನಸ್ಸಿನ ಏಕಾಗ್ರತೆ ಅತಿ ಮುಖ್ಯವಾಗಿರುತ್ತೆ. ಕಲಶ ಪೂಜೆಯನ್ನು ನೀವು ಮಾಡಿ ನೀರು ತುಂಬಿಕೊಂಡಿರುವ ಪಂಚಪಾತ್ರೆ ಸುತ್ತಲೂ 3 ಕಡೆ ಗಂಧ ಮಂತ್ರಾಕ್ಷತೆಯನ್ನು ಹಚ್ಚಿ ನೀರಲ್ಲಿ ಒಂದು ಪುಷ್ಪವನ್ನು ಹಾಕಿ ಶ್ರೇಷ್ಠ ತೀರ್ಥಯಾತ್ರೆಗಳ ನೀರಿರ್ಬೋದು ಭಾವಿಸಿ, ಅಂದರೆ ಎಲ್ಲ ಕ್ಷೇತ್ರದಲ್ಲಿರೋ ನೀರು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಅಂತ ಹೇಳಿ ಬಲಗೈನ ಮುಚ್ಚಿಕೊಂಡು ಅದರಲ್ಲಿ ಕಲಶದ ನೀರನ್ನು ಉದ್ಧಾರಣೆಯಿಂದ ತೆಗೆದುಕೊಂಡು ದೇವಿಗೂ ಮತ್ತು ಪೂಜಾ ವಸ್ತುಗಳಿಗೂ ನಿಮ್ಮ ತಲೆಯ ಮೇಲೆ ಒಂದು ಪುಷ್ಪದಿಂದ ಹಚ್ಚಿ ಪ್ರೋಕ್ಷಿಸ್ಕೋಬೇಕು. ಸೊ ಇದನ್ನು ನಾವು ಮಂತ್ರೋಕ್ತ ಸ್ಥಾನ ಅಂತ ಹೇಳ್ತಿರ್ತೀವಿ. ಆಮೇಲೆ ಲಕ್ಷ್ಮಿ ಧ್ಯಾನ ಮಾಡಿ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಮಹಾಲಕ್ಷ್ಮಿ ಸ್ವರೂಪವನ್ನು ಧ್ಯಾನಿಸಿ ಶ್ಲೋಕವನ್ನು ಹೇಳ್ಕೊಳ್ಳಿ. ಧ್ಯಾನ ಶ್ಲೋಕ ಹೇಗಿರುತ್ತೆ ಅಂತಂದರೆ, ಒಂದೇ ಲಕ್ಷ್ಮೀ ಪರಶಿವ ಮಹಿಂದು ಶುದ್ಧ ಜಾಂಬೂನಧಾಮಂ ತೇಜರೂಪಂ ಕನಕವಸನಂ ಸರ್ವಭೂಷೋಜ್ವಲಾಂಘಿಂ ತೇಜರೂಪಂ ಬೀಜಪೂರಂ ಕನಕ ಕಲಶಂ ಹೇಮ ಪದ್ಮಂ ದದಾನಂ ಆದ್ಯಂ ಶಕ್ತಿ ಸಕಲ ಜನನಿಂ ವಿಷ್ಣುವಾಕ್ಮಾಂಕ ಸಂಸ್ಥಾಂ ಸಿದ್ಧಲಕ್ಷ್ಮಿ ಮಹಾಲಕ್ಷ್ಮಿ ಮೋಕ್ಷಲಕ್ಷ್ಮಿ ಸರಸ್ವತಿ ಧನಲಕ್ಷ್ಮಿ ಧ್ಯಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ಜಯಪ್ರದ ಅಂತ ಹೇಳಿ ದೇವಿಗೆ ಪುಷ್ಪಾಕ್ಷತೆನ ಹಾಕೋದು. ಅವಾಹನೆ ಹೇಗೆ ಮಾಡಬೇಕು ಬೇಕು ತುಂಬ ಇಂಪಾರ್ಟೆಂಟ್. ಶ್ರೀ ಮಹಾಲಕ್ಷ್ಮಿ ನಮಃ ಅವಾಹ್ಯಾಮಿ ಅಂತ ಹೇಳ್ಬಿಟ್ಟು ದೇವಿನ ನಿಜ ಸ್ವರೂಪವಾಗಿ ಕಾಣ್ತಿರೋಂಥ ಅಕ್ಷತೆಯನ್ನು ಹಾಕಿ, ಅಂದರೆ ಮಹಾಲಕ್ಷ್ಮಿನ ಎದುರುಗಡೆ ನಾವು ವಿಜುವಲೈಸ್ ಮಾಡಬೇಕು, ಒಬ್ಬ ಮಹಾಲಕ್ಷ್ಮಿ ಕೂತಿದ್ದಾಳೆ ನಮ್ಮ ಮುಂದೆ ಅಂತ ಹೇಳ್ಕೊಂಡು. ಶ್ರೀ ಮಹಾಲಕ್ಷ್ಮಿ ನಮಃ ಆಸನಂ ಸಮರ್ಪಯಾಮಿ. ಶ್ರೀ ಮಹಾಲಕ್ಷ್ಮಿ ನಮಃ ಅಂದರೆ ಪೀಠಕ್ಕೆ ಅಕ್ಷತೆ ಹಾಕ್ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳಬೇಕು, ಅಮ್ಮನವ್ರನ್ನ ಕೂರಿಸ್ತಾ ಇದ್ದೀವಿ ಅಂತ ಹೇಳಬೇಕು. ಶ್ರೀ ಮಹಾಲಕ್ಷ್ಮಿ ನಮಃ ಪಾಥ್ಯಂ ಸಮರ್ಪಯಾಮಿ. ಶ್ರೀ ಮಹಾಲಕ್ಷ್ಮಿ ನಮಃ ಆರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ 3 ಬಾರಿ ಪ್ರತಿ ಸಾರಿಯೂ ಸಮರ್ಪಯಾಮಿ ಅಂತ ಹೇಳಿದಾಗ ಕಲಶದ ನೀರನ್ನು ಉದ್ಧರಣೆಯಿಂದ ತಗೊಂಡು ಪುಷ್ಪದಿಂದ ದೇವಿಗೆ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಶ್ರೀ ಮಹಾಲಕ್ಷ್ಮಿನ ಪಂಚಾಮೃತ ಸ್ನಾನ ಸಮರ್ಪಯಾಮಿ. ಶ್ರೀ ಮಹಾಲಕ್ಷ್ಮಿಗೆ ಪಂಚಾಮೃತ ಸ್ನಾನನ ಸಮರ್ಪಯಾಮಿ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮಿಶ್ರಣ ಒಂದು ಪುಷ್ಪದಿಂದ ಹಂದಿ ದೇವಿಯ ಮೇಲೆ ಪ್ರೋಕ್ಷಿಸೋದು. ಶ್ರೀ ಮಹಾಲಕ್ಷ್ಮಿ ನಮಃ ಶುದ್ಧೋದಕ ಸ್ಥಾನಂ ಸಮರ್ಪಯಾಮಿ. ಕಲಶದ ನೀರನ್ನು ಉದ್ಧರಣೆಯಿಂದ ತೆಗೆದುಕೊಂಡು ಒಂದು ಪುಷ್ಪದಿಂದ ಹಂದಿ ಮತ್ತೆ ಪ್ರೋಕ್ಷಿಸಿ ಶುದ್ಧವಾದ ವಸ್ತ್ರದಿಂದ ಹೊರಿಸಾದ್ಮೇಲೆ ಶ್ರೀ ಮಹಾಲಕ್ಷ್ಮಿ ನಮಃ ವಸ್ತ್ರಂ ಸಮರ್ಪಯಾಮಿ. ಹತ್ತಿಯಿಂದ ಗೆಜ್ಜೆ ವಸ್ತ್ರಾವತಿಗಳನ್ನು ಅರ್ಪಿಸಿ. ಗೆಜ್ಜೆ ವಸ್ತ್ರ ಬದಲವಾಗಿ ಹೂವು ಅಕ್ಷತೆಗಳನ್ನು ಹಾಕ್ಕೊಂಡು ಹೋಗ್ಬೋದು. ಶ್ರೀ ಮಹಾಲಕ್ಷ್ಮಿ ನಮಃ ಆಭರಣಾನಿ ಸಮರ್ಪಯಾಮಿ. ಅಂದರೆ ಗೋಲ್ಡ್ ಆದರೂ ಹಾಕ್ಬೋದು ಆಭರಣನ. ಜಾಸ್ತಿ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೀನಿ ಆರ್ಟಿಫಿಷಿಯಲ್ಸ್ನೆಲ್ಲ, ಪ್ಲಾಸ್ಟಿಕ್ಸ್ನ ವೇರ್ ಮಾಡಬೇಡಿ, ಆರ್ಟಿಫಿಷಿಯಲ್ಸ್ನ ವೇರ್ ಮಾಡಿಸ್ಬೇಡಿ. ಏನು ಇಲ್ಲಾಂದ್ರೂ ಪರವಾಗಿಲ್ಲ, ಅಕ್ಷತೆ ಮತ್ತು ಮಂತ್ರಾಕ್ಷತೆ ಇಲ್ಲಾಂದರೆ ಹೂವು ಹಾರನ ಅರ್ಪಿಸ್ಕೊಂಡು ಹೋಗಿ. ಶ್ರೀ ಮಹಾಲಕ್ಷ್ಮಿ ನಮಃ ಗಂಧಂ ಸಮರ್ಪಯಾಮಿ. ಗಂಧನ ಹಚ್ಚಿ. ಶ್ರೀ ಮಹಾಲಕ್ಷ್ಮಿ ನಮಃ ಹರಿದ್ದ ಚೂರ್ಣ ಸಮರ್ಪಯಾಮಿ. ಅರ್ಶನ ಹಚ್ಚಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಸಿಂಧೂರ ಚೂರ್ಣಂ ಸಮರ್ಪಯಾಮಿ. ಕುಂಕುಮ ಅರ್ಚನೆ ಮಾಡಿ. ಶ್ರೀ ಮಹಾಲಕ್ಷ್ಮಿ ನಮಃ ಕನಕದಾರ ಸ್ತೋತ್ರಂ ಸಮರ್ಪಯಾಮಿ. ಅಕ್ಷತನಾಂ ಸಮರ್ಪಯಾಮಿ ಅಂದರೆ ಅಕ್ಷತೆ ಹೇಳೋದು, ಇಲ್ಲಾಂದರೆ ಕನಕದಾರ ಸ್ತೋತ್ರನ ಪಠಣ ಮಾಡೋದು. ಶ್ರೀ ಮಹಾಲಕ್ಷ್ಮಿ ನಮಃ ನಾನಾ ವಿಧ ಪರಿಪಳ ಪುಷ್ಪಾಣಿ ಪೂಜೆಯಾಮಿ. ನಮಃ ಎನ್ನುವಾಗ ಹೂವನ್ನು ಅರ್ಪಿಸಿ. ಹೂವನ್ನು ಸಾಕಷ್ಟು ಇಲ್ಲ ಅಂದರೆ ಕುಂಕುಮ ಇಲ್ಲವೇ ಅಕ್ಷತನ ಅರ್ಚನೆ ಮಾಡ್ಕೊಂಡು ಹೋಗೋದ್ರೂ ಕೂಡ ಸರಿ ಹೋಗುತ್ತೆ. ಇದು ಮಹಾಲಕ್ಷ್ಮಿಯ ದಿವ್ಯ ನಾಮಗಳು. ಸ್ವಲ್ಪ ಹೇಳ್ತೀನಿ, ನಾನು ತುಂಬ ಹೇಳಲಿಕ್ಕೆ ಹೋಗಲ್ಲ. ಸ್ವಲ್ಪ ಲೈಟಾಗಿ ಒಂದು ಚಿಕ್ಕದಲ್ಲ ಅಷ್ಟೋತ್ರನ ನಾನು ಹೇಳ್ತೀನಿ ನಾಮಾವಳಿ ಇರುವಾಗ. ಓಂ ಪ್ರಕೃತೇ ನಮಃ, ಓಂ ವಿಕೃತೇ ನಮಃ, ಓಂ ವಿದ್ಯಾಯ ನಮಃ, ಓಂ ಶುದ್ಧಯೇ ನಮಃ, ವಿಭುತಯೇ ನಮಃ, ಸುರಭ್ಯಂ ನಮಃ, ಪರಮಾತ್ಮಿಕಾಯ ನಮಃ, ಶಿವಾಚೇ ನಮಃ, ಪದ್ಮಲಾಯ ನಮಃ, ಪದ್ಮಾಯೇ ನಮಃ, ಶುಚಯೇ ನಮಃ, ಸ್ವಾಹಾಯ ನಮಃ, ಸ್ವದಾಯ ನಮಃ, ಸುಧಾಯ ನಮಃ, ಧನ್ಯಾಯ ನಮಃ, ಹಿರಣ್ಮಯೇ ನಮಃ, ಲಕ್ಷ್ಮೀ ನಮಃ, ವಿವರ್ಯೇ ನಮಃ, ಆದಿತ್ಯಯೇ ನಮಃ, ದಾರಿದ್ರ್ಯ ಧ್ವಂಸಿನೇ ನಮಃ, ವರಲಕ್ಷ್ಮೀ ನಮಃ, ವಸುಪ್ರದಾಯ ನಮಃ, ಹಿರಣ್ಯ ಪ್ರಾಕರಾಯ ನಮಃ, ಸಮುದ್ರತನಹಾಯ ನಮಃ,
ಜಹಾಯ ನಮಃ ಮಂಗಳಾಯ ನಮಃ ವಿಷ್ಣು ವಕ್ಷಸ್ಥಿಲಾಯ ನಮಃ ಪದ್ಮಪ್ರಿಯಾಯ ನಮಃ ಪದ್ಮಾಯ ನಮಃ ಸಮುದ್ರತನಹಾಯ ನಮಃ ಜಹಾಯ ನಮಃ ಮಂಗಳಾಯ ನಮಃ ಪ್ರಸನ್ನಾಕ್ಷೇ ನಮಃ ಅಶೋಕಾಯ ನಮಃ ಲೋಕಮಾತೆ ನಮಃ ಇಂದಿರಾಯ ನಮಃ ಇಂದು ಶೀತಲಾಯ ನಮಃ ವಿಷ್ಣು ಪತ್ನಿ ನಾರಾಯಣ ಸಮಾಶ್ರಿತಾಯ ನಮಃ ದುರ್ಗಾಯ ನಮಃ ಲಲಿತಾಂಬಾಯ ನಮಃ ಶ್ರೀ ಭುವನೇಶ್ವರಿ ನಮಃ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಧೂಪಂ ದರ್ಶಯಾಮಿ. ಉದ್ದಿನ ಕಡ್ಡಿನ ಹತ್ಬಿಟ್ಟು ದೇವಿಗೆ ತೋರಿಸೋದು. ಶ್ರೀ ಮಹಾಲಕ್ಷ್ಮಿ ನಮಃ ದೀಪಂ ದರ್ಶಯಾಮಿ. 3 ಬತ್ತಿಗಳಿಂದ ಮಂಗಳಾರತಿ ಮಾಡೋದು. ದೇವಿಗೆ ಮಹಾ ನೈವೇದ್ಯನ ಸಮರ್ಪ ಮಾಡೋದು. ಸಿದ್ಧಪಡಿಸಿದ ಭಕ್ಷ್ಯ ಜಾಸ್ತಿ ನಾನು ತುಪ್ಪ ಹಾಕಿರೋ ಅನ್ನ ಪ್ರೋಕ್ಷಣೆ ಮಾಡ್ತೀನಿ. ತುಪ್ಪ ಹಾಕಿರೋ ಅನ್ನ, ಚಿತ್ರಾನ್ನ, ಹುಳಿ ಅನ್ನ ಇಂಥದ್ದು ನಾನು ಯಾವಾಗಲೂ ನೈವೇದ್ಯಕ್ಕೆ ಜಾಸ್ತಿ ಚಿತ್ರಾನ್ನ ಪ್ರಿಫರ್ ಮಾಡ್ತೀನಿ. ಹುಳಿಯನ್ನ ಕೂಡ ಪ್ರಿಫರ್ ಮಾಡ್ತೀನಿ. ಕಲ್ಸಕ್ರೆ ಇಲ್ಲಾಂದರೆ ಬೆಲ್ಲ ಚೂರು ಕೂಡ ಓಕೆ. ಅದು ಹಸಿ ಬಾಳೆಹಣ್ಣು ತುಂಬ ಇಂಪಾರ್ಟೆಂಟ್, ದೇವಿಗೆ ಇಷ್ಟ ಅಂತ. ದೇವಿಗೆ ತುಪ್ಪದಲ್ಲಿ ಇಷ್ಟ, ಬಟ್ ಹಸಿ ಬಾಳೆಹಣ್ಣು ಅವಳಿಗೆ ಶ್ರೇಷ್ಠ ಅಂತ ನಾನು ನೈವೇದ್ಯನ ಯೂಸ್ ಮಾಡ್ತಾ ಇರ್ತೀನಿ. ಮಹಾಲಕ್ಷ್ಮಿ ನಮಃ ಮಧ್ಯ ಮಧ್ಯ ಪಾನೀಯಂ ಸಮರ್ಪಯಾಮಿ. ಉದ್ದರಣೆಯಿಂದ ತಟ್ಟೆ ಅಥವಾ ಅಡುಗೆ ಪಾತ್ರೆಯಲ್ಲಿ ನೀರನ್ನು ಬಿಡಿ. ಶ್ರೀ ಮಹಾಲಕ್ಷ್ಮಿ ನಮಃ ತಾಂಬೂಲಂ ಸಮರ್ಪಯಾಮಿ. ದಕ್ಷಿಣೆ ಇಟ್ಟು ವಿಳ್ಯದಲ್ಲೇ ಅಡಿಕೆನ ಇಟ್ಬಿಟ್ಟು, ಇಲ್ಲ ಅಂದರೂ ಕೂಡ ನಡೆಯುತ್ತೆ, ಮಂತ್ರಾಕ್ಷತೆ ಹಾಕೊಂಡು ಹೋಗೋದ್ರಿಂದ ಕೂಡ ಚೆನ್ನಾಗಾಗುತ್ತೆ. ಶ್ರೀ ಮಹಾಲಕ್ಷ್ಮಿ ನಮಃ ನೈವೇದ್ಯಂ ಸಮರ್ಪಯಾಮಿ. ಸಿದ್ಧಪಡಿಸಿದ ಭಕ್ಷ್ಯಗಳು ಅಂದರೆ ದೇವಿಗೆ ತುಪ್ಪ ಹಾಕಿದ್ದ ಅನ್ನ ಇರಬಹುದು, ತುಪ್ಪ ಹಾಕಿರೋ ಪ್ರಸಾದಗಳು, ಚಿತ್ರಾನ್ನ, ಹುಳಿ ಅನ್ನ ಮತ್ತು ಒಂದು ಬಾಳೆಹಣ್ಣು. ಹಸಿ ಬಾಳೆಹಣ್ಣು ಸಿಕ್ಕಾಪಟ್ಟೆ ಶ್ರೇಷ್ಠ. ಯಾವಾಗಲೂ ನಾನು ಹಾಲು ಕೂಡ ಅಷ್ಟೇ, ಬೆಲ್ಲ ಚೂರು ಇರ್ಬೋದು, ಇದು ದೇವಿಗೆ ನೈವೇದ್ಯಕ್ಕೆ ಶ್ರೇಷ್ಠ ಅಂತ ಹೇಳ್ತಾ ಇರ್ತೀನಿ. ಶ್ರೀ ಮಹಾಲಕ್ಷ್ಮಿ ನಮಃ ಮಧ್ಯ ಮಧ್ಯ ಪಾನೀಯಂ ಸಮರ್ಪಯಾಮಿ. ಉದ್ದರಣೆಯಿಂದ ತಟ್ಟೆಯಿಂದ ಅರ್ಘ್ಯ ಪಾತ್ರದಲ್ಲಿ ನೀರನ್ನು ಬಿಟ್ಬಿಡಿ. ಮತ್ತು ಮಹಾಲಕ್ಷ್ಮಿನ ದಕ್ಷಿಣ ತಾಂಬೂಲಂ ಸಮರ್ಪ. ವಿಳ್ಯದಲ್ಲಿ ಅಡಿಕೆ ದಕ್ಷಿಣ ದೇವಿಗೆ ಇದ್ದರೆ ಇಡ್ಬೋದು, ಇಲ್ಲಾಂದರೆ ಮಂತ್ರಾಕ್ಷತೆ ಹಾಕ್ಬಿಟ್ಟು ಸೊ ಮಹಾಲಕ್ಷ್ಮಿಗೆ ದಕ್ಷಿಣ ತಾಂಬೂಲಂ ಸಮರ್ಪಯಾಮಿ ಅಂತ. ಶ್ರೀ ಮಹಾಲಕ್ಷ್ಮಿ ನಮಃ ಮಂಗಳ ನೀರಾಜನಂ ಸಮರ್ಪಯಾಮಿ. 5 ಬತ್ತಿ ಇಲ್ಲ ಅಂದರೆ ಕರ್ಪೂರದ ಮಂಗಳಾರತಿನ ಬೆಳಗ್ಗೆ ಮಹಾಲಕ್ಷ್ಮಿಗೆ ಮಂತ್ರ ಪುಷ್ಪಂ ಸಮರ್ಪಯಾಮಿ. ಪುಷ್ಪ ಅಕ್ಷತೆ ಹಾಕೋದಷ್ಟೇ. ಮಹಾಲಕ್ಷ್ಮಿಗೆ ಪ್ರದಕ್ಷಿಣಂ ನಮಸ್ಕಾರಂ ಸಮರ್ಪಯಾಮಿ. 3 ಬಾರಿ ಇಲ್ಲ ಅಂದರೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಜನ್ಮಾಂತರ ಪಾಪಗಳನ್ನು ನಾಶ ಮಾಡು. ಹೇ ದೇವಿ, ನೀನೊಬ್ಬಳೆ ನನಗೆ ರಕ್ಷಕಿ, ನಿನ್ನಲ್ಲಿ ನಾನು ಶರಣನಾಗಿದ್ದೇನೆ, ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸು ಎಂದು ಮನಸ್ಸಿನ ಇಚ್ಛೆಯಿಂದ ಭಕ್ತಿಯನ್ನು ನಿವೇದಿಸಿಕೊಳ್ಳೋದ್ರಿಂದ ಹೂ ಅಕ್ಷತೆಯನ್ನು ದೇವಿಯ ಮೇಲೆ ಹಾಕಿ ನಮಸ್ಕರಿಸ್ಕೊಂಡು ಹೋಗೋದು. ಶ್ರೀ ಮಹಾಲಕ್ಷ್ಮಿ ನಮಃ ಪ್ರಸನ್ನಾಗ್ಯಂ ಸಮರ್ಪಯಾಮಿ. ಗಂಧ, ಅಕ್ಷತೆ, ನೀರು ದೇವಿಗೆ ತೋರಿಸಿ ತಟ್ಟೆಯಲ್ಲಿ ಬಿಡಬೇಕು. ಪದ್ಮಾಸನೆ, ಪದ್ಮಾಕರೆ, ಸರ್ವೈ ಲೋಕೈಕ ಪೂಜಿತೆ, ನಾರಾಯಣ ಪ್ರಿಯ ದೇವಿ ಸುಪ್ರೀತೋ ಭವ ಸರ್ವದಾ ಅಂತ ಹೇಳಿ ಹೂ ಅಕ್ಷತೆ, ನೀರು, ಗಂಧ, ಅಕ್ಷತೆನ ಬಿಡಿ. ಪೂಜಾ ಕಾಲದಲ್ಲಿ ಯಾವುದೇ ಲೋಪ ದೋಷಗಳಿದ್ದರೂ ಪರಿಹರಿಸಲ್ಪಟ್ಟ ಸರ್ವವು ಶುಭವೇ ಆಗಲಿ ಎಂದು ಶ್ರೀ ಲಕ್ಷ್ಮಿ ಸಮೇತ ನಾರಾಯಣಲ್ಲಿ ಬೇಡ್ಕೊಳ್ಳೋದು. ಪೂಜಾ ಕಾಲದಲ್ಲಿ ಯಾವುದೇ ಲೋಪ ದೋಷಗಳಿದ್ದರೂ ಪರಿಹರಿಸಲ್ಪಟ್ಟ ಸರ್ವವು ಶುಭ ಆಗಲಿ, ನೀನು ಲಕ್ಷ್ಮಿ ಸಮೇತ ನಾರಾಯಣನ ಬೇಡ್ಕೊಂಡು ಹೋಗೋದ್ರಿಂದ ನಮಗೆ ಲಕ್ಷ್ಮಿ ಕಟಾಕ್ಷಗಳು ಹೊಲಿಯತ್ತೆ ಅಂತ. ಅಂದರೆ ಸಿಂಪಲ್ ಆಗಿ ನಾನು ನಿಮಗೆ ಶ್ರಾವಣ ಮಾಸದಲ್ಲಿ ಡೈಲಿ ಪೂಜಾ ವಿಧಾನನ ಹೇಳ್ತಾ ಇರ್ತೀನಿ. ಡೈಲಿ ಒಂದು 10 to 15 ಮಿನಿಟ್ಸ್ ಆಗುತ್ತೆ. ನೀವು ಡೈಲಿ ಇದನ್ನು ಫಿನಾನ್ಷಿಯಲ್ ಪ್ರಾಬ್ಲಮ್ ಇರೋರು ಜಸ್ಟ್ ಇಷ್ಟೇ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಮಹಾಲಕ್ಷ್ಮಿನ ಆವಾಹಯಾಮಿ. ಮಹಾಲಕ್ಷ್ಮಿಗೆ ಕೂತ್ಕೊಳ್ಳೋ ಜಾಗನ ನಾವು ಯಾವಾಗಲೂ ವಿಜುವಲೈಸೇಷನ್ ಮಾಡಿ ಅಂತ ಹೇಳ್ತೀವಿ. ಅದು ಇದೆಯೋ ಇಲ್ವೋ, ಒಂದು ಮೂರ್ತಿ ಸ್ವರೂಪದಲ್ಲಿ ನಾವು ದೇವಿನ ನೋಡ್ತಾ ಇರ್ತೀವಿ. ಸೊ ಅಮ್ಮನವರು ಕೂತಿದ್ದಾರೆ, ನಾವು ಅವರಿಗೆ ಒಂದು ಜಾಗ ಮಾಡಿಕೊಡ್ಬೇಕು. ಇಲ್ಲಿ ಅವಳು ನೆಲೆಸಿದ್ದಾಳೆ, ನಾನು ಧನವಂತನ ಆಗ್ತಾ ಇದ್ದೀನಿ, ನನ್ನ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇದೆ, ಮಹಾಲಕ್ಷ್ಮಿಯು ನನಗೆ ಒಲಿತಾಳೆ ಅನ್ನೋ ಈ ದೃಢ ಸಂಕಲ್ಪವೇ ನಮಗೆ ಮಹಾಲಕ್ಷ್ಮಿಯ ಕಟಾಕ್ಷಗಳು ದೊರೆಯುತ್ತೆ ಅಂತ. ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.